ಆತ್ಮೀಯ ತರಬೇತುದಾರರೇ, ಈ ದಿನದ ಆನ್ಲೈನ್ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಟುಡೇ ವಿಲ್ ಡಿಸ್ಕಸ್ another new topic called plumbing, pipes and pipe fitting. ತರಬೇತುದಾರರೇ, ಈ ಪಠ್ಯ ಪೈಪ್ಸ್ ಅಂಡ್ ಪೈಪ್ ಫಿಟ್ಟಿಂಗ್ ಫಿಟ್ಟರ್ ಸೆಕೆಂಡ್ ಇಯರ್ ವೀಕ್ ನಂಬರ್ 71 ನಲ್ಲಿ ನಿಮಗೆ ಬರುತ್ತೆ. ತಾವೆಲ್ಲ ಪ್ಲಂಬರ್ಸ್, ಪ್ಲಂಬಿಂಗ್, ಪೈಪ್ ಈ ಪದಗಳನ್ನ ಪರಿಚಯವನ್ನು ಮಾಡಿಕೊಂಡಿರ್ತೀವಿ. ಯಾಕಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ವಾಟರ್ ಕನೆಕ್ಷನ್ಸ್, ಸಮ್, ಮೋಟಾರ್ ಈ ರೀತಿ ಇರುತ್ತೆ. ಈಗ ಹಿಂದೆ ನಾವು ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್ ಚರ್ಚೆ ಮಾಡುವಾಗಲೂ ಕೂಡ ಎಲ್ಲ ಪೈಪ್ಸು ಫಿಟ್ಟಿಂಗ್ಸ್ ಅನ್ನ ನೋಡಿದ್ದೀವಿ. ಇಂಡಸ್ಟ್ರೀಸ್ನಲ್ಲಿ ನಾವು ಹೋದಾಗ ಅನೇಕ ಪೈಪ್ ಲೈನ್ಸು, ಕೆಮಿಕಲ್ ಲೈನ್ಸು, ವಾಟರ್ ಲೈನ್ಸು, ಫ್ಯೂಯಲ್ ಲೈನ್ಸು ಎಲ್ಲ ನೋಡಿದ್ದೀವಿ. ಹಾಗಾಗಿ ಈ ತರಗತಿಯಲ್ಲಿ ನಾವು ಈ ಪೈಪ್ ಮತ್ತೆ ಪೈಪ್ ಫಿಟ್ಟಿಂಗ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಪ್ಲಂಬರ್ಸ್ ಅಂತ ಕರಿತೀವಿ. ಯಾರನ್ನ ಪ್ಲಂಬರ್ಸ್ ಅಂತ ಕರಿತೀವಿ? Who does pipe and pipe fitting work is called plumber, and the work done by him is called plumbing. ಅರ್ಥ ಆಯ್ತಲ್ಲ ಮಕ್ಕಳೇ? ಯಾರು ಪೈಪು ಮತ್ತೆ ಪೈಪ್ ಫಿಟ್ಟಿಂಗ್ ಕೆಲಸವನ್ನ ಮಾಡ್ತಾರೋ ಅವ್ರನ್ನ ನಾವು ಪ್ಲಂಬರ್ ಅಂತ ಕರಿತೀವಿ. ಆ ಪ್ಲಂಬರ್ ಮಾಡ್ತಕ್ಕಂಥ ಕೆಲಸವನ್ನ ನಾವೇನಂತ ಕರಿತೀವಿ? ಪ್ಲಂಬಿಂಗ್ ಅಂತ ಕರಿತೀವಿ ನಾವು. ಸೊ ಮಕ್ಕಳೇ, ಈ ಪೈಪು ಮತ್ತೆ ಪೈಪ್ ಫಿಟ್ಟಿಂಗ್ ಅಲ್ಲಿ ನಾವು ಅನೇಕ ವಿಷಯಗಳನ್ನ ಮನನ ಮಾಡ್ಕೋಬೇಕು. ಏನೇನು ವಿಷಯಗಳನ್ನ ನಾವು ಈ ತರಗತಿಯಲ್ಲಿ ಮನನ ಮಾಡ್ಕೊಳ್ಳೋಣ? ಎಲ್ಲ ಒಂದೇ ತರಗತಿಯಲ್ಲಿ ಆಗಲ್ಲ. ಈ ಪೈಪ್ ಅಂಡ್ ಪೈಪ್ ಫಿಟ್ಟಿಂಗ್ಸ್ ನಾನು ಬೇರೆ ಬೇರೆ ಕ್ಲಾಸ್ 1, ಕ್ಲಾಸ್ 2 ಅಂತ ಮಾಡ್ತೀನಿ. ಟುಡೇ ಕ್ಲಾಸ್ 1 in this online class we discuss about various types of pipes ಮತ್ತೆ ಟ್ಯೂಬ್ಸ್. ಯಾವ ತರದ ಪೈಪ್ಸ್ ಇದೆ, ಯಾವ ತರದ ಟ್ಯೂಬ್ಸ್ ಇದೆ, ಪೈಪ್ ಮೆಟೀರಿಯಲ್ಸ್ ಅಂದ್ರೆ ಯಾವ್ದ್ರಲ್ಲಿ ಮಾಡ್ತಾರೆ, ಸ್ಟ್ಯಾಂಡರ್ಡ್ ಪೈಪ್ ಫಿಟ್ಟಿಂಗ್ಸ್ ಯಾವ್ಯಾವ್ದಿದೆ, ಪೈಪ್ ಫಿಟ್ಟಿಂಗ್ ನಲ್ಲಿ ಕರೆಸ್ಪಾಂಡಿಂಗ್ ಕೆಲವು ಸಿಂಬಲ್ಸ್ ಗಳನ್ನ ಬಳಸ್ತೀವಿ ನಾವು. ಯಾವ ಸಿಂಬಲ್ಸ್ ಅನ್ನು ನಾವು ಬಳಸ್ತೀವಿ, ಯಾವ ತರ ಇಂಟರಪ್ಟ್ ಅನ್ನು ಮಾಡ್ಕೊಳ್ಳೋದು ಅನ್ನೋದನ್ನ ಮಕ್ಕಳೇ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ವೇರಿಯಸ್ ಟೈಪ್ಸ್ ಆಫ್ ಪೈಪ್ಸ್ ಅಂಡ್ ಟ್ಯೂಬ್ಸ್ ಆರ್ ಯೂಸ್ಡ್ ಫಾರ್ ದ ಫಾಲೋಯಿಂಗ್ ಪರ್ಪಸಸ್. ನಾವು ಪೈಪ್ಸ್ ಮತ್ತೆ ಟ್ಯೂಬ್ಸ್ ಅನ್ನ ಬೇರೆ ಬೇರೆ ಪರ್ಪಸ್ ಯೂಸ್ ಮಾಡ್ತೀವಿ. ಯಾವ್ಯಾವ? ಡೊಮೆಸ್ಟಿಕ್, ಹಾಟ್ ಅಂಡ್ ಕೋಲ್ಡ್ ವಾಟರ್ ಸಪ್ಲೈ. ಮನೆಯಲ್ಲಿ ಡೊಮೆಸ್ಟಿಕ್ ಅಂದ್ರೆ ಮನೆಯಲ್ಲಿ ಕುಡಿಯೋ ನೀರು ಅಥವಾ ಬಿಸಿನೀರು, ಈ ಸಪ್ಲೈ ಅನ್ನು ನಾವು ತೆಗೆದುಕೊಳ್ಬೇಕಾದ್ರೆ ಪೈಪ್ ಮತ್ತೆ ಪೈಪ್ ಫಿಟ್ಟಿಂಗ್ ಅನ್ನು ಬಳಸ್ತೀವಿ. ವೇಸ್ಟ್ ವಾಟರ್, ನಿಮ್ಮ ಮನೆಯಲ್ಲಿ ಪಾತ್ರೆ ತೊಳೆಯೋ ನೀರು, ಸ್ನಾನ ಮಾಡೋ ನೀರು, ಬಟ್ಟೆ ಒಗೆಯೋ ನೀರು, ಇತರೆ ಟಾಯ್ಲೆಟ್ ವೇಸ್ಟ್ ವಾಟರ್ ಎಲ್ಲವನ್ನ ಔಟ್ಲೆಟ್ ಮಾಡಬೇಕು. ಪೈಪ್ ಮತ್ತೆ ಪೈಪ್ ಫಿಟ್ಟಿಂಗ್ಸ್ ಅನ್ನು ಬಳಸ್ತೀವಿ. ಹೈ ಪ್ರೆಷರ್ ಸ್ಟೀಮ್ ಸಪ್ಲೈಸ್ ಇಂಡಸ್ಟ್ರೀಸ್ ನಲ್ಲಿ, ಇದ್ರ ಜೊತೆಗೆ ಹಾಟ್ ವಾಟರ್, ಕೋಲ್ಡ್ ವಾಟರ್, ವೇಸ್ಟ್ ವಾಟರ್ ಇಂಡಸ್ಟ್ರೀಸ್ ನಲ್ಲೂ ಇರುತ್ತೆ, ಅಲ್ಲೂ ಯೂಸ್ ಮಾಡ್ತೀವಿ. ಪ್ರೆಷರ್ ಸಿಸ್ಟಮ್ ನಲ್ಲಿ ಈ ಸ್ಟೀಮ್ ಸಪ್ಲೈ ಮಾಡಲಿಕ್ಕೆ ಪೈಪ್ ಅನ್ನ ಬಳಸ್ತೀವಿ. ಆಯಿಲ್, ಹೈಡ್ರಾಲಿಕ್ ಆಯಿಲ್ಸ್ ಮತ್ತೆ ನ್ಯೂಮ್ಯಾಟಿಕ್ ಸಿಸ್ಟಮ್ ನಲ್ಲೂ ಕೂಡ ಈ ಪೈಪ್ಸ್ ಅನ್ನ ನಾವು ಮತ್ತೆ ಪೈಪ್ ಫಿಟ್ಟಿಂಗ್ಸ್ ಅನ್ನ ಬಳಸ್ತೀವಿ. ಲುಬ್ರಿಕೇಟಿಂಗ್ ಆಯಿಲ್ಸ್, ನಾನು ಮೊನ್ನೆ ಲುಬ್ರಿಕೇಶನ್ಸ್ ಅಂಡ್ ಲುಬ್ರಿಕೇಟಿಂಗ್ ಪಾಠ ಮಾಡಬೇಕಾದ್ರೆ ಲುಬ್ರಿಕೇಟಿಂಗ್ ಆಯಿಲ್ ಸಪ್ಲೈಸ್ ನಲ್ಲೂ ಪೈಪ್ ಮತ್ತೆ ಪೈಪ್ಸ್ ಅನ್ನ ನೀವು ಕಾಣ್ತೀರಿ, ಟ್ಯೂಬ್ಸ್ ಅನ್ನ ನೀವು ಕಾಣ್ತೀರಿ. ಕೆಲವು ಸ್ಪೆಷಲ್ ಫ್ಲೂಯಿಡ್ ಲೈಕ್ ಗ್ಯಾಸಸ್ ಇನ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ನಾವು ಪೈಪ್ ಮತ್ತೆ ಪೈಪ್ ಫಿಟ್ಟಿಂಗ್ಸ್ ಅನ್ನ ಬಳಸ್ತೀವಿ. ನ್ಯೂಮ್ಯಾಟಿಕ್ ಸಿಸ್ಟಮ್ ನಲ್ಲಿ ಬಳಸ್ತೀವಿ. ರೆಫ್ರಿಜರೇಷನ್ಸ್, ಏರ್ ಕಂಡೀಷನಿಂಗ್ ಸಿಸ್ಟಮ್ ನಲ್ಲಿ ನಾವು ಪೈಪ್ಸ್ ಅನ್ನ ಬಳಸ್ತೀವಿ. ಮತ್ತೆ ಫ್ಯೂಯಲ್ ಆಯಿಲ್ ಸಪ್ಲೈಸ್, ಪೆಟ್ರೋಲ್, ಡೀಸೆಲ್ ಈ ರೀತಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಸಪ್ಲೈ ಅಲ್ಲೂ ಕೂಡ ನಾವು ಪೈಪ್ ಅನ್ನ ಬಳಸ್ತೀವಿ. ನೋಡಿ ಏನೇನೆಲ್ಲ ಪೈಪ್ಸ್ ಅನ್ನ ನಾವು ಬಳಸ್ತೀವಿ. ಹಾಗಾಗಿ ಇಟ್ ಈಸ್ ಎ ಇಂಪಾರ್ಟೆಂಟ್ ಟಾಪಿಕ್. ಏನೇನು ಪೈಪ್ಸ್ ಅನ್ನ ನೋಡಿದ್ವಿ. ಈಗ ಯಾವ್ಯಾವುದಕ್ಕೆ ನಾವು ಪೈಪ್ ಅನ್ನ ಬಳಸ್ತೀವಿ, ವೇರಿಯಸ್ ಟೈಪ್ಸ್ ಆಫ್ ಪೈಪ್ಸ್ ಬಳಸ್ತೀವಿ ಅನ್ನೋದನ್ನ ನೋಡಿದ್ವಿ. ಯಾವ್ಯಾವ ಪರ್ಪಸ್ಗೆ ಬಳಸ್ತೀವಿ. ನೆಕ್ಸ್ಟ್ ದ ಕಾಮನ್ ಟೈಪ್ಸ್ ಆಫ್ ಪೈಪ್ಸ್ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದ ಮೆಟೀರಿಯಲ್ಸ್. ಕೆಲವು ಕಾಮನ್ ಟೈಪ್ಸ್ ಆಫ್ ಪೈಪ್ಸ್ ಅನ್ನ ಯಾವ್ಯಾವ ಮೆಟೀರಿಯಲ್ಸ್ ನಲ್ಲಿ ನಾವು ಮಾಡ್ತೀವಿ, ಯಾವ್ಯಾವ ಮೆಟೀರಿಯಲ್ಸ್ ನಲ್ಲಿ ನಾವು ಬಳಸ್ತೀವಿ ಅನ್ನೋದನ್ನ ನಾವು ಈಗ ನೋಡೋಣ.
ನೀವು ಆಗಲೇ ನೋಡಿರ್ತೀರಿ ಮನೆಯಲ್ಲಿ ಪಿ ವಿ ಸಿ ಪೈಪ್, ಪ್ಲಾಸ್ಟಿಕ್ ಪೈಪ್, ಪಿ ವಿ ಸಿ ಪೈಪ್ ನೋಡಿರ್ತೀರಿ, ಜಿ ಐ ಪೈಪ್ ನೋಡಿರ್ತೀರಿ, MS ಪೈಪ್ ನೋಡಿರ್ತೀರಿ. ಆ ರೀತಿ ಅಕಾರ್ಡಿಂಗ್ ಟು ದ ಮೆಟೀರಿಯಲ್ಸ್ ಅಂಡ್ ಅಕಾರ್ಡಿಂಗ್ ಟು ದ ಅಪ್ಲಿಕೇಶನ್ಸ್ ಡಿಫರೆಂಟ್ ಮೆಟೀರಿಯಲ್ ಪೈಪ್ಸ್ ಆರ್ ಯೂಸಿಂಗ್. ಗ್ಯಾಲ್ವನೈಸ್ಡ್ ಐರನ್ ಪೈಪ್ಸ್, GI ಪೈಪ್ಸ್ ಅಂತ ಕರಿತೀವಿ, MS ಪೈಪ್, ಮೈಲ್ಡ್ ಸ್ಟೀಲ್ ಪೈಪ್ಸ್ ಅಂತ ಕರಿತೀವಿ, ಕ್ಯಾಸ್ಟ್ ಐರನ್ ಪೈಪ್ಸ್, CI ಪೈಪ್ಸ್, ಕ್ಯಾಸ್ಟ್ ಐರನ್ ಸಾಯಿಲ್ ಪೈಪ್ಸ್. ಇದನ್ನ ನೀವು ಮಕ್ಕಳೇ ಈ ಡೊಮೆಸ್ಟಿಕ್ ವಾಟರ್ಸ್, ವೇಸ್ಟೇಜ್ ವಾಟರ್ಸ್, ಹೆವಿ ಲೈನ್ಸ್ ರೋಡ್ ಸೈಡ್ ನಲ್ಲೆಲ್ಲ ನೋಡಿರ್ತೀರಿ ನೀವು. ದೊಡ್ಡ ದೊಡ್ಡ ಹಳ್ಳಿನಲ್ಲಿ ಗ್ರಾಮದಿಂದ ಗ್ರಾಮಕ್ಕೆ, ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಆ ನೀರನ್ನು ಕನೆಕ್ಟ್ ಮಾಡಲಿಕ್ಕೆ ಕ್ಯಾಸ್ಟ್ ಐರನ್ ಸಾಯಿಲ್ ಪೈಪ್ಸ್ ಅನ್ನ ನಾವು ಬಳಸೋದನ್ನ ನಿಮಗೆ ನೋಡಿರ್ತೀರಿ, ನೀವು ಅದನ್ನು ತೋರಿಸ್ತೀವಿ. ಕಾಪರ್ ಪೈಪ್ಸ್ ಇಂಡಸ್ಟ್ರೀಸ್ ನಲ್ಲಿ, ಅಪ್ಲಿಕೇಶನ್ಸ್ ನಲ್ಲಿ, ಅಲ್ಯೂಮಿನಿಯಂ ಪೈಪ್ಸ್, ಬ್ರಾಸ್ ಪೈಪ್ಸ್, ಲೆಡ್ ಪೈಪ್ಸ್, PVC ಪೈಪ್ಸ್. ಈಗಂತೂ ಎಲ್ಲಾ ಕಡೆ PVC ಪಾಲಿವಿನೈಲ್ ಕ್ಲೋರೈಡ್ ಪೈಪ್ಸ್ ನಾವು ಜಾಸ್ತಿ ಬಳಸ್ತೀವಿ. ಎಲ್ಲ ಕೇಳಿರ್ಬೋದು, ಫಿನಾಲಿಕ್ಸ್ ಪೈಪ್ಸ್, ಕಾವೇರಿ ಪೈಪ್ಸ್, ಬೇರೆ ಬೇರೆ ಬ್ರೌನ್ ನೇಮ್ ನಲ್ಲಿ ಈ PVC ಯನ್ನ ಮ್ಯಾನುಫ್ಯಾಕ್ಚರ್ಸ್ ಅನ್ನ ಮಾಡ್ತಾರೆ. ರಬ್ಬರ್ ಪೈಪ್ಸ್, ಪ್ಲಾಸ್ಟಿಕ್ ಪೈಪ್ಸ್, ಸ್ಟೋನ್ ವೇರ್ ಪೈಪ್ಸ್, ಕಲ್ಲಿಂದ ಮಾಡಿರ್ತಕ್ಕಂಥ ಪೈಪ್ಸ್ ಅನ್ನು ಕೂಡ ನಾವು ಬಳಕೆಯಲ್ಲಿ ನಾವು ನೋಡ್ತೀವಿ. ಸೊ ದಿಸ್ ಆರ್ ಆಲ್ ದಿ ಡಿಫರೆಂಟ್ ಮೆಟೀರಿಯಲ್ ಯೂಸ್ಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಪೈಪ್ಸ್. ಅಲ್ಲಿಗೆ ಈಗ ಎಲ್ಲಿ ಪೈಪ್ ಅನ್ನ ಯೂಸ್ ಮಾಡ್ತೀವಿ, ಯಾವ್ಯಾವ ಮೆಟೀರಿಯಲ್ ಪೈಪ್ ಅನ್ನು ಮಾಡ್ತೀವಿ ಅಂತ ಗೊತ್ತಾಯ್ತು. ನೌ ಕಮ್ ಟು ದ ಸ್ಟ್ಯಾಂಡರ್ಡ್ ಪೈಪ್ ಫಿಟ್ಟಿಂಗ್ಸ್. ವಾಟ್ ಆರ್ ಆಲ್ ದ ಸ್ಟ್ಯಾಂಡರ್ಡ್ ಪೈಪ್ ಫಿಟ್ಟಿಂಗ್ಸ್? ಯಾಕೆ ಬೇಕು? ಸೊ ಪೈಪ್ ಫಿಟ್ಟಿಂಗ್ಸ್ ಅಂದ್ರೆ ಏನ್ ಮಕ್ಕಳೇ? ಆರ್ ದ ಫಿಟ್ಟಿಂಗ್ ಯೂಸ್ಡ್ ಇನ್ ಪೈಪ್ ಲೈನ್ಸ್ ಅಂಡ್ ಅಟ್ಯಾಚ್ಡ್ ಟು ದ ಪೈಪ್ಸ್. ಈ ಫಿಟ್ಟಿಂಗ್ಸ್ ಅನ್ನ ಪೈಪ್ ಲೈನ್ಸ್ ನಲ್ಲಿ ನಾವೇನ್ ಮಾಡ್ತೀವಿ? ಅಟ್ಯಾಚ್ ಮಾಡ್ತೀವಿ. ಏನ್ ಪರ್ಪಸಸ್ಗೆ? ಒಂದು ಚೈನ್ ದ ಡೈರೆಕ್ಷನ್ ಆಫ್ ದ ಪೈಪ್ ಡೈರೆಕ್ಷನ್ಸ್ ಅನ್ನ ಚೇಂಜ್ ಮಾಡಿ. ಉದಾಹರಣೆಗೆ ನೀವು ಈಗ ಬರೀತಾ ಇರ್ತೀವಿ, ಅಲ್ಲೇನಾಗುತ್ತೆ, ಡೈರೆಕ್ಷನ್ಸ್ ಅನ್ನ ಬೇರೆ ಕಡೆಗೆ ಡಿವಿಯೇಟ್ ಮಾಡಬೇಕು. ಅಂತ ಸಂದರ್ಭದಲ್ಲಿ ನಾವು ಏನನ್ನ ಯೂಸ್ ಮಾಡ್ತೀವಿ? ಈ ಫಿಟ್ಟಿಂಗ್ಸ್ ಅನ್ನ ಯೂಸ್ ಮಾಡ್ತೀವಿ. ಕನೆಕ್ಟ್ ಬ್ರಾಂಚ್ ವಿತ್ ಮೈನ್ ವಾಟರ್ ಸಪ್ಲೈ ಪೈಪ್ಲೈನ್ಗೆ ಬ್ರಾಂಚ್ ಅನ್ನ ಕನೆಕ್ಟ್ ಮಾಡಿಕೊಂಡು ಬೇರೆ ಬೇರೆ ಡಿವಿಯೇಷನ್ಸ್ ಅನ್ನು ತೆಗೆದುಕೊಳ್ಳಲಿಕ್ಕೆ ನಾವು ಈ ಪೈಪ್ ಫಿಟ್ಟಿಂಗ್ಸ್ ಅನ್ನ ಯೂಸ್ ಮಾಡ್ತೀವಿ. ಮತ್ತೆ ಬೇರೆ ಬೇರೆ ಡಯಾಮೀಟರ್, 1 ಇಂಚ್, 1/2 ಇಂಚ್, 2 ಇಂಚ್, 3 ಇಂಚ್, ಈ ರೀತಿ ಡಿಫರೆಂಟ್ ಡಯಾಮೀಟರ್ ಕನೆಕ್ಟ್ 2 or more ಪೈಪ್ಸ್ ಆಫ್ ಡಿಫರೆಂಟ್ ಸೈಜಸ್. ಅಲ್ಲಿ ನಾವು ಈ ಪೈಪ್ ಫಿಟ್ಟಿಂಗ್ಸ್ ಅನ್ನು ಬಳಸ್ತೀವಿ. ಮತ್ತೆ ಪೈಪ್ ಎಂಡ್ ಅನ್ನ ಕ್ಲೋಸ್ ಮಾಡೋದಕ್ಕೆ, ಕ್ಲೋಸ್ ದ ಎಂಡ್ ಆಫ್ ದ ಪೈಪ್, ಈ ಪೈಪ್ ಫಿಟ್ಟಿಂಗ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಈ ರೀತಿ ಅನೇಕ ಸ್ಟ್ಯಾಂಡರ್ಡ್ ಪೈಪ್ ಫಿಟ್ಟಿಂಗ್ಸ್ ಇದೆ. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಎಲ್ಬೋ. ಇದೆಲ್ಲ ನೋಡಿರ್ತೀರಲ್ಲ ಮಕ್ಕಳೇ. ಸೊ ದಿಸ್ ಇಸ್ ಎಲ್ಬೋ ಅಂತ ಕರಿತೀವಿ. ಎಲ್ಬೋ ಅಥವಾ ಬೆಂಡ್ ಅಂತ ನಾವು ಇದನ್ನ ಕರಿತೀವಿ. ಎಲ್ಬೋ ಅಂಡ್ ಬೆಂಡ್ಸ್ ಪ್ರೊವೈಡೆಡ್ ದ ಡಿವಿಯೇಷನ್ ಆಫ್ 90 ಡಿಗ್ರಿ ಅಂಡ್ 45 ಡಿಗ್ರಿ ಇನ್ ಪೈಪ್ ವರ್ಕ್ ಸಿಸ್ಟಮ್ ನಲ್ಲಿ 90 ಡಿಗ್ರಿ ಲಂಬಕೋನಕ್ಕೆ ಮತ್ತೆ 45 ಡಿಗ್ರಿ ಆಂಗಲ್ಗೆ ಡಿವಿಯೇಷನ್ಸ್ ಅನ್ನು ನಾವು ಚೇಂಜ್ ಮಾಡಬೇಕಾದ್ರೆ ಈ ರೀತಿ ಎಲ್ಬೋಸ್ ಅಥವಾ ಬೆಂಡ್ಸ್ ಅನ್ನು ನಾವು ಯೂಸ್ ಮಾಡ್ತೀವಿ. ಲಾಂಗ್ ರೇಡಿಯಸ್ ಎಲ್ಬೋ, ಅದರಲ್ಲಿ ನೋಡಿ 3 ತರ ಇದೆ ಇಲ್ಲಿ. ಲಾಂಗ್ ರೇಡಿಯಸ್ ಎಲ್ಬೋ, ರೇಡಿಯಸ್ ಈಕ್ವಲ್ ಟು 1.5 times ದಿ ಬೋರ್ ಆಫ್ ದ ಪೈಪ್. ಇದು ಎ ಚಿತ್ರದಲ್ಲಿ ಇದೆಯಲ್ಲ, ಇದು ಲಾಂಗ್ ರೇಡಿಯಸ್. ಈ ಬೋರ್ ಡಯಾಮೀಟರ್ ಇದು ರೇಡಿಯಸ್ ಏನಿದೆ 1.5 times ದೊಡ್ಡದಿದೆ. ಎರಡನೇ ನೀವು ಶಾರ್ಟ್ ರೇಡಿಯಸ್ ನೋಡಿ, ಇದು ದೊಡ್ಡ ರೇಡಿಯಸ್ ಇದೆ, ಇದು ರೇಡಿಯಸ್ ಚಿಕ್ಕದಿದೆ. ಈಕ್ವಲ್ ಟು ಬೋರ್ ಡಯಾಮೀಟರ್, ಇದು ಈ ಬೋರ್ ಡಯಾಮೀಟರ್ ಏನಿರ್ತದೆ, ಈ ಡಯಾಮೀಟರ್ ಇದೆಯಲ್ಲ ಅದಕ್ಕೆ ಈಕ್ವಲ್ ಆಗಿರುತ್ತೆ ರೇಡಿಯಸ್. ಚಿತ್ರ ಸಿ ನಲ್ಲಿ ಇರತಕ್ಕಂಥದ್ದು ದಿಸ್ ಇಸ್ 45 ಡಿಗ್ರಿ ಎಲ್ಬೋ ಬೈ ಡಿವಿಯೇಷನ್ಸ್ ಆಫ್ 45 ಡಿಗ್ರಿ. 45 ಡಿಗ್ರಿಗೆ ಡಿವಿಯೇಷನ್ಸ್ ಕೊಡಲಿಕ್ಕೆ ಇದನ್ನ ನಾವು ಬಳಸ್ತೀವಿ. ಹಾಗಾಗಿ ಈ ಎಲ್ಬೋ ಮತ್ತೆ ಬೆಂಡ್ಸ್ ಅನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದಂಗಾಯ್ತು? 90 ಡಿಗ್ರಿ ಅಂಡ್ 45 ಡಿಗ್ರಿ ಡಿವಿಯೇಷನ್ಸ್ಗೆ ನಾವು ವಾಟರ್ ಅನ್ನ ಸಪ್ಲೈ ಮಾಡಲಿಕ್ಕೆ ಈ ಎಲ್ಬೋನ ಬಳಸ್ತೀವಿ. ನೆಕ್ಸ್ಟ್ ಟಿ ಬ್ರಾಂಚ್ ಅನ್ನ ಬಳಸ್ತೀವಿ. ದಿಸ್ ಇಸ್ ಟಿ ಬ್ರಾಂಚ್. ಇದನ್ನ ನೋಡಿರ್ತೀರಿ, ಈ ಲೈನಿಂಗ್ ಸ್ಟ್ರೈಟ್ ಲೈನ್ ಇದೆ, ಈ ಕಡೆಗೆ ಏನಾದ್ರು ಡಿವಿಯೇಷನ್ಸ್ ಕೊಡ್ಬೇಕಾಯ್ತು. ಇಟ್ ಹೆಲ್ಪ್ಸ್ ಟು ದ ಲೈನ್ ಟು ಬ್ರಾಂಚ್ ಅಪ್ ಅಟ್ 90 ಡಿಗ್ರಿ. ಒಂದು ಲೈನ್ ಹೋಗ್ತಾ ಇದೆ, ಮೇಲಕ್ಕೆ ಏನೋ ತಗೋಬೇಕು ಅಥವಾ ಕೆಳಗಡೆ ತಗೋಬೇಕು. ಸೊ ಅಟ್ ದಟ್ ಟೈಮ್ ದಿಸ್ ಟಿ ಬ್ರಾಂಚ್ ಮೇ ಬಿ ಈಕ್ವಲ್ ಇನ್ ಆರ್ ಮೇ ಬಿ ರೆಡ್ಯೂಸಿಂಗ್ ಬ್ರಾಂಚ್. ಈ ಬ್ರಾಂಚ್ ನೋಡಿ, ಇದೆಲ್ಲ A B C ಎಲ್ಲ ಏನಿದೆ ಈಕ್ವಲ್ ಡಯಾಮೀಟರ್ ಇದೆ, ಅಥವಾ
A1 ಡಯಾಮೀಟರ್, B1 ಡಯಾಮೀಟರ್, C1 ಡಯಾಮೀಟರ್ ಇರ್ಬೋದು. ಯಾವುದು ಟಿ. ದ ಡೈಮೆನ್ಷನ್ ಆಫ್ ಎ ಬ್ರಾಂಚ್ ಆಲ್ವೇಸ್ ಕೋಟೆಡ್ ಆಸ್, ಈ ಡೈಮೆನ್ಷನ್ಸ್ ನಾವು ಕೋಟ್ ಮಾಡೋದು A ಇಂಟು B ಇಂಟು C ಅಂತ ನಾವು ಕೋಟ್ ಮಾಡ್ತೀವಿ. ಟಿ ಬ್ರಾಂಚ್, ರೆಡ್ಯೂಸಿಂಗ್ ಟಿ ಬ್ರಾಂಚ್ ನೋಡಿ, ರೆಡ್ಯೂಸಿಂಗ್ reducers are fitted where a change in pipe dia is required. ಈ ಡಯಾಮೀಟರ್ ಆಫ್ ದಿ ಪೈಪ್ ನೋಡಿ, ಇಲ್ಲಿ ಸಣ್ಣ ಡಯಾಮೀಟರ್ ಪೈಪ್ ಹಾಕಿದೀವಿ, ಇಲ್ಲಿ ದೊಡ್ಡ ಡಯಾಮೀಟರ್ ಪೈಪ್ ಅನ್ನು ಹಾಕಿದೀವಿ, ಲೈಕ್ ದಟ್. ಅಂದ್ರೆ ಎಲ್ಲಿ ಡಿಫರೆಂಟ್ ಡಯಾಮೀಟರ್ಸ್ ಪೈಪ್ ಅನ್ನ ನಾವು ಬ್ರಾಂಚ್ ಮಾಡ್ತೀವಿ 90 ಡಿಗ್ರಿ ಬ್ರಾಂಚ್, ಅಂತ ಸಂದರ್ಭದಲ್ಲಿ ಈ ರೆಡ್ಯೂಸಿಂಗ್ ಟಿ ಬ್ರಾಂಚ್ ಅನ್ನು ನಾವು ಬಳಸ್ತೀವಿ. ಎಕ್ಸೆಂಟ್ರಿಕ್ ರೆಡ್ಯೂಸರ್ ಅಂತ ಒಂದು ಸ್ಟ್ಯಾಂಡರ್ಡ್ ಪೈಪ್ ಫಿಟ್ಟಿಂಗ್ ಇದೆ ಮಕ್ಕಳೇ. ಇದು ಎಕ್ಸೆಂಟ್ರಿಕ್ ರೆಡ್ಯೂಸರ್. ಇದನ್ನ ಹಾರಿಜಾಂಟಲ್ ಪೊಸಿಷನ್, ಯೂಸ್ಡ್ ಮೇನ್ಲಿ ಇನ್ ಹಾರಿಜಾಂಟಲ್ ಪೊಸಿಷನ್ಸ್ ಟು ಕನೆಕ್ಟ್ ಟು ಡಿಫರೆಂಟ್ ಪೈಪ್ಸ್. ಎರಡು ಡಿಫರೆಂಟ್ ಪೈಪ್ಸ್ ಅನ್ನ ಕನೆಕ್ಟ್ ಮಾಡಲಿಕ್ಕೆ ಹಾರಿಜಾಂಟಲ್ ಪೊಸಿಷನ್ಸ್ ನಲ್ಲಿ ಈ ಎಕ್ಸೆಂಟ್ರಿಕ್ ರೆಡ್ಯೂಸರ್ಸ್ ಅನ್ನ ಯೂಸ್ ಮಾಡ್ತೀವಿ. ಇನ್ನೊಂದು ಕಾನ್ಸೆಂಟ್ರಿಕ್ ರೆಡ್ಯೂಸರ್ಸ್ ಅಂತ ಇದೆ. ದಿಸ್ ಇಸ್ ಕಾನ್ಸೆಂಟ್ರಿಕ್ ರೆಡ್ಯೂಸರ್. ಇಟ್ ಈಸ್ ಯೂಸ್ಡ್ ಇನ್ ವರ್ಟಿಕಲ್ ಪೊಸಿಷನ್ಸ್, ಸ್ಟ್ರೈಟ್ ಲೈನ್, ಲಂಬವಾಗಿ, ಯೂಸ್ಡ್ ಮೇನ್ಲಿ ಇನ್ ವರ್ಟಿಕಲ್ ಪೊಸಿಷನ್. ದಿಸ್ ಇಸ್ ಕಾನ್ಸೆಂಟ್ರಿಕ್ ರೆಡ್ಯೂಸರ್. ಕ್ಯಾಪ್ಸ್ ಆಗ್ಲೇ ಹೇಳಿದೆ ಯಾವ ಸ್ಟ್ಯಾಂಡರ್ಡ್ ಪೈಪ್ ಫಿಟ್ಟಿಂಗ್ ಬರುತ್ತೆ ಅಂತ. ಆಸ್ ಎನ್ ಇಂಟರ್ನಲ್ ಥ್ರೆಡ್, ಕ್ಯಾಪ್ ಅಂದ್ರೆ ಇಂಟರ್ನಲ್ ಥ್ರೆಡ್ ಇರುತ್ತೆ ನೋಡಿ, ಇಲ್ಲಿ ಒಳಗಡೆ ಇಂಟರ್ನಲ್ ಥ್ರೆಡ್ಸ್ ಇಲ್ಲಿ ಕಾಣ್ತಾ ಇದೆ. ಯೂಸ್ಡ್ ಫಾರ್ ಕ್ಲೋಸಿಂಗ್ ದ ಎಂಡ್ ಆಫ್ ದ ಪೈಪ್. ಇದು ಪೈಪ್ ಎಂಡ್ ಅನ್ನ ಈ ರೀತಿ ಹಾಕಿ ಹೀಗೆ ಕ್ಲೋಸ್ ಮಾಡ್ಲಿಕ್ಕೆ ನಾವು ಈ ಕ್ಯಾಪ್ ಅನ್ನ ನಾವು ಬಳಸ್ತೀವಿ, ಎಂಡ್ ಆಫ್ ದ ಪೈಪ್ ಅನ್ನ ಕ್ಲೋಸ್ ಮಾಡ್ಲಿಕ್ಕೆ. ಅದೇ ರೀತಿ ಪ್ಲಗ್ ಅಂತ ಕೂಡ ಬಳಸ್ತೀವಿ. ದಿಸ್ ಪ್ಲಗ್ ಇಸ್ ಆಲ್ಸೋ ಯೂಸ್ಡ್ ಟು ಕ್ಲೋಸಿಂಗ್ ದಿ ಎಂಡ್ ಆಫ್ ದಿ ಪೈಪ್ ಆಸ್ ಎಕ್ಸ್ಟರ್ನಲ್ ಥ್ರೆಡ್. ಇದು ಎಕ್ಸ್ಟರ್ನಲ್ ಥ್ರೆಡ್ ಇದೆ ನೋಡಿ ಮಕ್ಕಳೇ. ಯೂಸ್ಡ್ ಫಾರ್ ಕ್ಲೋಸಿಂಗ್ ದ ಎಂಡ್ ಆಫ್ ದ ಪೈಪ್ ಫಿಟ್ಟಿಂಗ್. ಎಂಡ್ ಆಫ್ ದ ಪೈಪ್ ಅಥವಾ ಎಂಡ್ ಆಫ್ ದ ಪೈಪ್ ಫಿಟ್ಟಿಂಗ್ ಅನ್ನು ಕ್ಲೋಸ್ ಮಾಡಲಿಕ್ಕೆ ಈ ಪ್ಲಗ್ ಅನ್ನು ನಾವು ಬಳಸ್ತೀವಿ. ಇನ್ನು ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಫಿಟ್ಟಿಂಗ್ ಕಪ್ಲಿಂಗ್ಸ್ ಅಂತ ಕರಿತೀವಿ. ಕಪ್ಲಿಂಗ್ ಇಸ್ ಯೂಸ್ಡ್ ಟು ಕನೆಕ್ಟ್ ಟೂ ಪೈಪ್ಸ್. ಎರಡು ಪೈಪ್ಗಳನ್ನ ಕನೆಕ್ಟ್ ಮಾಡ್ಲಿಕ್ಕೆ, ಉದಾಹರಣೆಗೆ ಈ ಕಡೆ ಒಂದು ಪೈಪ್, ಆ ಕಡೆ ಇದು ರೌಂಡ್ ಇರುತ್ತೆ, ಒಳಗಡೆ ಇಂಟರ್ನಲ್ ಥ್ರೆಡ್ ಇರುತ್ತೆ. ಯೂಸ್ ಟು ಕನೆಕ್ಟ್ two pipes. I have internal threads, both ends to fit external threads on pipe. ಪೈಪ್ ನಲ್ಲಿ ಎಕ್ಸ್ಟರ್ನಲ್ ಥ್ರೆಡ್ ಇರುತ್ತೆ, ಅಲ್ಲಿಗೆ ಫಿಟ್ ಮಾಡಲಿಕ್ಕೆ ಈ ಕಪ್ಲಿಂಗ್ಸ್ ಅನ್ನ ನಾವು ಬಳಸ್ತೀವಿ. ಮತ್ತೊಂದು ಮಕ್ಕಳೇ ರೆಡ್ಯೂಸರ್ ಅಂತ ಬಳಸ್ತೀವಿ. ರೆಡ್ಯೂಸರ್ ಅಂದ್ರೆ ಹೆಸರೇ ಹೇಳ್ತಾರೆ, ರೆಡ್ಯೂಸರ್ ಚಿತ್ರ ನೋಡಿದ್ರೆ ಗೊತ್ತಾಗೋಯ್ತು. ಇಲ್ಲಿ ದೊಡ್ಡ ಡಯಾಮೀಟರ್, ಇದು ಕಪ್ಲಿಂಗ್ ರೆಡ್ಯೂಸರ್. ಇಲ್ಲಿ ಸ್ಮಾಲ್ ಡಯಾಮೀಟರ್. ಅಂದ್ರೆ ಇಟ್ ಆಲ್ಸೋ ಎ ಕಪ್ಲಿಂಗ್ but used to connect two pipes of different dia. ಗೊತ್ತಾಯ್ತಾ? ಇದು ಕಪ್ಲಿಂಗ್. ಆ ಹಿಂದೆ ನೋಡಿದಂತ ಕಪ್ಲಿಂಗ್ ಅಲ್ಲಿ ಸೇಮ್ ಡಯಾಮೀಟರ್ ಆಗ್ತಾ ಇದೆ. ಈ ಕಪ್ಲಿಂಗ್ ನಲ್ಲಿ ಬೇರೆ ಬೇರೆ ಡಿಫರೆಂಟ್ ಡಯಾಮೀಟರ್ ಕಪ್ಲಿಂಗ್ ಅನ್ನ, ಡಯಾಮೀಟರ್ ಪೈಪ್ ಅನ್ನ ಕನೆಕ್ಟ್ ಮಾಡಲಿಕ್ಕೆ ಈ ರೆಡ್ಯೂಸರ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. 1 ಇಂಚಿಂದ 3/4 ಇಂಚು, 1 ಇಂಚಿಂದ 1/2 ಇಂಚು, ಅಥವಾ 1/2 ಇಂಚಿಂದ 3/4 ಇಂಚು, ಈ ರೀತಿ ರೆಡ್ಯೂಸರ್ಸ್ ಅನ್ನ ನಾವು ಬಳಸ್ತೀವಿ. ನೆಕ್ಸ್ಟ್ ಫಿಟ್ಟಿಂಗ್ ಯೂನಿಯನ್ ಅಂತ ಕರಿತೀವಿ. ದಿಸ್ ಈಸ್ ಯೂನಿಯನ್. ಇದನ್ನ ಮಕ್ಕಳೇ ನೀವು ನಿಮ್ಮ ಮನೆ ಸಂಪು ಅಥವಾ ಮೋಟಾರ್ ಅಥವಾ ಟ್ಯಾಂಕ್ ಹತ್ರ ಈ ಒಂದು ಯೂನಿಯನ್ ಅನ್ನ ಬಳಸುತ್ತಾರೆ. ಇಟ್ ಈಸ್ ಸಿಂಪಲ್. ಲೈನ್ ಹಾಗೆ ಇದ್ದು ನೀವೇನ್ ಮಾಡಬಹುದು, ಏನಾದ್ರೂ ಬಿಚ್ಚಬೇಕಾದ್ರೆ ಅದು ನೀರು ಬರ್ತಾ ಇದೆಯಾ ಇಲ್ವಾ, ವಾಟರ್ ಲೈನ್ ಕರೆಕ್ಷನ್ ಇದೆಯಾ ಇಲ್ವಾ ಅಂತ ನೀವು ಈಸಿಯಾಗಿ ನೀವು ಯೂನಿಯನ್ ಅನ್ನ ಈಸಿಯಾಗಿ ರಿಮೂವ್ ಮಾಡಬಹುದು. ಮೋಟರ್ ತಾವು ಇದನ್ನ ಕನೆಕ್ಟ್ ಮಾಡಿರ್ತಾರೆ. ಯೂಸ್ ಟು ಕನೆಕ್ಟ್ ಪೈಪ್ಸ್. ಇದನ್ನ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ನಾವು? ಪೈಪ್ ಅನ್ನ, ಎರಡು ಪೈಪ್ ಅನ್ನ ಕನೆಕ್ಟ್ ಮಾಡ್ತೀವಿ, ಲೈನ್ ಅನ್ನ. ಇದು ಡಿಸ್ಮೆಂಟಲ್ ಪೊಸಿಷನ್, ಇದು ಅಸೆಂಬಲ್ ಪೊಸಿಷನ್ಸ್ ಇರ್ತಕ್ಕಂಥದ್ದು. ಇನ್ಸೆಂಟೆಡ್ ಇಟ್ ಎ ಪೈಪ್ ಲೈನ್ ಟು ಪರ್ಮಿಟ್ ಕನೆಕ್ಷನ್ಸ್ ವಿತ್ ಲಿಟ್ಲ್ ಚೇಂಜ್ ಟು ದಿ ಪೊಸಿಷನ್ ಆಫ್. ಸೊ ಇಟ್ ಈಸ್ ಯೂಸ್ಡ್ ಟು ಕನೆಕ್ಟ್ ಪೈಪ್ ಲೈನ್ ಅಲ್ಲಿ ಇದನ್ನ ಇನ್ಸೆಟ್ ಮಾಡ್ತೀವಿ, ಏನಾದ್ರು ಸಣ್ಣ ಚೇಂಜಸ್ ಇದ್ರೆ ಮಾಡುವಂತ ಸಂದರ್ಭದಲ್ಲಿ. ನೆಕ್ಸ್ಟ್ ನಿಪ್ಪಲ್ ಅಂತ ಕರಿತೀವಿ ಮಕ್ಕಳೇ. ಪೈಪ್ ನಿಪ್ಪಲ್ಸ್. ಈ ರೀತಿ ನಿಪ್ಪಲ್ಸ್ ಅನ್ನ ನಿಮ್ಮ ಮನೆಯಲ್ಲಿ ಯಾವಾಗಲೂ ಡೊಮೆಸ್ಟಿಕ್ ಪರ್ಪಸಸ್ ಪೈಪ್ ಫಿಟ್ಟಿಂಗ್ಸ್ ಅನ್ನ, ಪ್ಲಂಬಿಂಗ್ ವರ್ಕ್ ಅನ್ನ ಮಾಡುವಾಗ ನಾವು ಈ ರೀತಿ ನಿಪ್ಪಲ್ಸ್ ಅನ್ನು ನಾವು ಬಳಸ್ತೀವಿ. ನೋಡ್ಲಿಕ್ಕೆ ನಿಮಗೆ ಸ್ಟಡ್ ತರ ಕಾಣಿಸುತ್ತೆ, ಆದ್ರೆ ಇದು ಪೈಪ್. ನಿಪ್ಪಲ್ಸ್ ಆರ್ ಟ್ಯೂಬುಲರ್ ಪೈಪ್ ಫಿಟ್ಟಿಂಗ್ಸ್ ಯೂಸ್ಡ್ ಟು ಕನೆಕ್ಟ್ 2 or more pipes of different sizes of same size and are available in different types. ನೋಡಿ, ಈ ಪೈಪ್ ನಿಪ್ಪಲ್ಸ್ ಎರಡು ಅಥವಾ ಹೆಚ್ಚಿನ ಪೈಪ್ ಅನ್ನ ಕನೆಕ್ಟ್ ಮಾಡಲಿಕ್ಕೆ ಸೇಮ್ ಡಯಾಮೀಟರ್ ಇರ್ಬೋದು ಅಥವಾ ಡಿಫರೆಂಟ್ ಡಯಾಮೀಟರ್ ಇರ್ಬೋದು, ಇದನ್ನ ನಾವು ಯೂಸ್ ಮಾಡ್ತೀವಿ. ಈ ನಿಪ್ಪಲ್ಸ್ ಬೇರೆ ಬೇರೆ ತರ ಇದೆ ನೋಡಿ. ಇಲ್ಲಿ ಇರತಕ್ಕಂತ ನಿಪ್ಪಲ್ ಫುಲ್ಲಿ ಥ್ರೆಡೆಡ್, ಇದರಲ್ಲಿ ಮಧ್ಯ ಖಾಲಿ ಕೊಟ್ಟಿದ್ದಾನೆ, ಆ ಕಡೆ ಈ ಕಡೆ ಥ್ರೆಡೆಡ್ ಅನ್ನ ನಾವು ಕಾಣ್ತಾ ಇದೀವಿ. ನಿಪ್ಪಲ್ ಟೈಪ್ಸ್ ಅದನ್ನೇ ನಾನು ಹೇಳಿದೆ. ಇದು ಕ್ಲೋಸ್ ಟೈಪ್ ನಿಪ್ಪಲ್ ಅಂತ ಕರಿತೀವಿ. ಬೇರೆ ಬೇರೆ ನಿಪ್ಪಲ್ ಟೈಪ್ಸ್ ನಲ್ಲಿ ಇದು ಶಾರ್ಟ್ ನಿಪ್ಪಲ್ ಅಂತ ಕರಿತೀವಿ. ಇದು ಶಾರ್ಟ್ ನಿಪ್ಪಲ್, ಕ್ಲೋಸ್ ನಿಪ್ಪಲ್, ಇದು ಲಾಂಗ್ ನಿಪ್ಪಲ್.
ಮೂರು ತರ ನಿಪ್ಪಲ್ ಇದೆ, ಕ್ಲೋಸು, ಸಾಲ್ಟು, ಲಾಂಗು. ಇದು ಪೈಪ್ ಅನ್ನ ಕನೆಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಬೇರೆ ಬೇರೆ 2 or more ಪೈಪ್ಸ್ ಅನ್ನ ಕನೆಕ್ಟ್ ಮಾಡ್ಲಿಕ್ಕೆ ನಾವು ಇದನ್ನ ನಿಪ್ಪಲ್ ಅನ್ನ ನಾವು ಬಳಸ್ತೀವಿ. Hexagonal nut. As an hexagonal nut in the center of nipple for tightening spanner organ, ಈ ನಿಪ್ಪಲ್ ಸೆಂಟರ್ ಅಲ್ಲಿ ನಾವು ಹೆಕ್ಸಾಗನಲ್ ನಟ್ ಅನ್ನ ಬಳಸ್ತೀವಿ ಟೈಟನಿಂಗ್ ಮತ್ತೆ ಲೂಸನಿಂಗ್ ಗಳನ್ನ ಮಾಡಲಿಕ್ಕೆ. ಇದಿಷ್ಟು ಮಕ್ಕಳಿಗೆ ಪೈಪ್ಸ್ ಮತ್ತೆ ಪೈಪ್ ಫಿಟ್ಟಿಂಗ್ಸ್ ಅಲ್ಲಿ ಬಳಸ್ತಕ್ಕಂಥ ಸ್ಟ್ಯಾಂಡರ್ಡ್ ಫಿಟ್ಟಿಂಗ್ಸ್. ಈಗ ಪೈಪ್ ಯಾವುದು, ಎಲ್ಲಿ ಬಳಸ್ತೀವಿ, ಪೈಪ್ ಮೆಟೀರಿಯಲ್ಸ್ ಏನೋ. ಓಕೆ, ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಪೈಪ್ ಫಿಟ್ಟಿಂಗ್ಸ್ ಯಾವ್ಯಾವುದು, ಎಲ್ಬೋ, ಬೆಂಡ್, ರೆಡ್ಯೂಸರ್, ಎಕ್ಸೆಂಟ್ರಿಕ್ ರೆಡ್ಯೂಸರ್, ಕಾನ್ಸೆಂಟ್ರಿಕ್ ರೆಡ್ಯೂಸರ್, ಪ್ಲಗ್, ಟಿ ಬ್ರಾಂಚ್, 4-way. ಸೊ ಈ ರೀತಿ ಬೇರೆ 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 ಪೈಪ್ ಫಿಟ್ಟಿಂಗ್ಸ್ ಅನ್ನ ನಾವು ಬಳಸ್ತೀವಿ. ಸೊ ನಾವು ಕಂಪ್ಲೇ ಈ ಸಿಂಬಲ್ ಅನ್ನ ಬಳಸ್ತಾರೆ ಎಲ್ಲಿ, ಈ ಡ್ರಾಯಿಂಗ್ ನಲ್ಲಿ, ಪ್ಲಂಬಿಂಗ್ ಡ್ರಾಯಿಂಗ್. ಈ ಸಿಂಬಲ್ ಅನ್ನ ನಾವು ಪ್ಲಂಬಿಂಗ್ ಡ್ರಾಯಿಂಗ್ ನಲ್ಲಿ ಬಳಸೋದನ್ನ ನೋಡ್ಕೊಳ್ಬೇಕು. ಸಿಂಬಲ್ ಅನ್ನ ಪ್ಲಂಬಿಂಗ್ ಡ್ರಾಯಿಂಗ್ ನಲ್ಲಿ ಬಳಸೋದು ಇಂಪಾರ್ಟೆಂಟ್, ಅದನ್ನ ನಾವು ನೋಡ್ಕೋಬೇಕಾಗುತ್ತೆ. ಯಾವ್ಯಾವ ತರ ಸಿಂಬಲ್ಸ್ ಇರುತ್ತೆ ನೋಡೋಣ. ನೋಡಿ, ಇದರಲ್ಲಿ ಬೆಂಡಿಂಗ್ 90 ಡಿಗ್ರಿಗೆ ಈ ರೀತಿ ಸಿಂಬಲ್ ಅನ್ನು ಹಾಕಿರ್ತಾರೆ. 45 ಡಿಗ್ರಿಗೆ ಈ ರೀತಿ ರೇಡಿಯಸ್ ಸಿಂಬಲ್ ಇರುತ್ತೆ. ಕ್ರಾಸ್ ಈ ರೀತಿ ಇರ್ತದೆ 4-way. ಎಲ್ಬೋ 90 ಡಿಗ್ರಿಗೆ ಈ ರೀತಿ ಇರ್ತದೆ. ಎಲ್ಬೋ 45 ಡಿಗ್ರಿಗೆ ಈ ರೀತಿ ಇರುತ್ತೆ. ಸೊ ದಿಸ್ ಆರ್ ಆಲ್ ದ ಸಿಂಬಲ್. ಟಿ ಬ್ರಾಂಚ್ ಇದ್ರೆ ಈ ರೀತಿ ಇರುತ್ತೆ ಮಕ್ಕಳೇ. ರೆಡ್ಯೂಸರ್ ಕಾನ್ಸೆಂಟ್ರಿಕ್ ಈ ರೀತಿ ಇರ್ತದೆ. ಯೂನಿಯನ್ ಇದ್ರೆ ಈ ರೀತಿ. ಪ್ಲಗ್ ಆರ್ ಕ್ಯಾಪ್ ಇದ್ರೆ ಈ ಸಿಂಬಲ್. ಜಾಯಿಂಟ್ ಅಂಡ್ ಸಾಕೆಟ್ ಇದ್ರೆ ಈ ಸಿಂಬಲ್. ದಿಸ್ ಆರ್ ಆಲ್ ದ ಸಿಂಬಲ್ ಯೂಸ್ಡ್ ಇನ್ ಪ್ಲಂಬಿಂಗ್ ಡ್ರಾಯಿಂಗ್. ಈ ಸಿಂಬಲ್ ನಿಮಗೆ ಗೊತ್ತಿದ್ರೆ ನೀವು ಆ ಡ್ರಾಯಿಂಗ್ ಅನ್ನ ಈಸಿಯಾಗಿ ಇಂಟರ್ಪ್ರಿಟ್ ಮಾಡಬಹುದು, ಅರ್ಥ ಮಾಡ್ಕೊಳ್ಬಹುದು. ಎಲ್ಲಿ ಟಿ ಇದೆ, ಎಲ್ಲಿ ಕ್ರಾಸ್ ಇದೆ. ಕ್ರಾಸ್ ಅಂದ್ರೆ ಇದು 4-way ಕ್ರಾಸ್, ಎಲ್ಲಿ ಕ್ರಾಸ್ ಇದೆ ಅನ್ನೋದನ್ನ ನಾವು ಅಭ್ಯಾಸವನ್ನ ಮಾಡಬಹುದು. ನಾವು ಕಂಟು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮಕ್ಕಳೇ. ಇಲ್ಲಿ ಅನೇಕ ಪೈಪ್ ಸ್ಟ್ಯಾಂಡರ್ಡ್ ಅಸೆಸರೀಸ್ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಅದು ಏನೇನು ಅಂತ ಬರ್ತಿದೆ. ಈಗ ಒಂದೊಂದಾಗೆ ನೋಡ್ತಾ ಹೋಗೋಣ. ಈಗ ನಾವು ಯಾವ್ದಕ್ಕೆ ಮ್ಯಾಚ್ ಮಾಡಬೇಕು, ಇಲ್ಲಿರ್ತಕ್ಕಂಥ ಪ್ಲಗ್ ಇಲ್ಲಿ ಯಾವುದು, ಒಂದೇನಿದೆ ಪ್ಲಗ್ ಎಲ್ಲಿದೆ ಮಕ್ಕಳೇ ಇಲ್ಲಿ. ಸೊ 1 ಇಟ್ ಈಸ್ ಸಿ. ಒಂದ್ ಯಾವ್ದು ಮಕ್ಕಳೇ, ಸಿ. ಒಂದಕ್ಕೆ ಯಾವ್ದನ್ನ ಮ್ಯಾಚ್ ಮಾಡಬೇಕಾಗುತ್ತೆ, ನೀವು ಸಿ ಅನ್ನ ಮ್ಯಾಚ್ ಮಾಡಬೇಕಾಗುತ್ತೆ. 1 ಸಿ. ಎರಡನೇದು ಎಲ್ಬೋ ಅಂತ ಇದೆ. ಎಲ್ಬೋ ಯಾವುದಿಲ್ಲಿ, ಎಲ್ಬೋನ ನಾನು ಈಗ ಮತ್ತೆ ನಿಮಗೆ ತೋರಿಸ್ತೀನಿ. ಎಲ್ಬೋ C, 2 ಎಲ್ಬೋ. ಎಲ್ಬೋ ಇಸ್ ಕಾಲ್ಡ್ ಎ. ಬೆಂಡ್ ಅಂತ ಇದೆ ಮಕ್ಕಳೇ, ಯಾವ್ದು ಬೆಂಡು, ಸೊ ದಟ್ ಈಸ್ ಇ. ಇಲ್ಲಿದೆ ನೋಡಿ, ಇದು ಬೆಂಡ್. ಇದು ನೆಕ್ಸ್ಟ್ ರೆಡ್ಯೂಸರ್ ಟ್ರೀ ಬ್ರಾಂಚ್. ಇದು ಟಿ ಬ್ರಾಂಚ್ ಇಲ್ಲಿದೆ, ಇಲ್ಲೂ ಇದೆ. ಸೊ ದಿಸ್ ಡಿ ಇಸ್ ಕಾಲ್ಡ್ ರೆಡ್ಯೂಸರ್ ಟ್ರೀ ಬ್ರಾಂಚ್. ನೆಕ್ಸ್ಟ್ ಎಲ್ಬೋ ಅಗೈನ್, ದಟ್ ಈಸ್ ಎಫ್. ಇಲ್ಲೂ ಒಂದು ಎಲ್ಬೋ ಇದೆ, ಇಲ್ಲೂ ಒಂದು ಎಲ್ಬೋ ಇದೆ. ಇನು ಎಲ್ಬೋ, ಎಫ್ ಎಲ್ಬೋ. Then T piece, this is TB, provides deviations of 90 degree. This is the bend ಏನಿದೆ 90 degree deviations. Provides changes of direction with a long radius at right angle. That is E. Long radius at right angle. Used for closing, which has an internal thread C. Provides deviation of 45 degree. 10th one, 45 degree deviation. So provides outlet at right angles to the run. ಯಾವುದು ಅನ್ನೊಂದಕ್ಕೆ, that is B, T branch. Used where a change in pipe diameter change ಇದ್ರೆ that is called D. So ಈ ರೀತಿ
ನಾವೇನ್ ಮಾಡ್ಬೇಕಾಗುತ್ತೆ, ಈ ಸ್ಟ್ಯಾಂಡರ್ಡ್ ಪೈಪ್ ಫಿಟ್ಟಿಂಗ್ಸ್ ಅನ್ನ ಮ್ಯಾಚ್ ಮಾಡಿಕೊಂಡು ನಾವು ಅಭ್ಯಾಸವನ್ನ ಈ ಸ್ಲೈಡ್ಸ್ ನಲ್ಲಿ ಮಾಡಿದೀವಿ. ಮತ್ತೆ ಒಂದು ಮ್ಯಾಚ್ ಫಾಲೋಯಿಂಗ್ ಇದೆ. ಇಲ್ಲಿ ನೀವೇನ್ ಮಾಡಬೇಕು, ಸಿಂಬಲ್ಸ್ ಹೇಳಿದ್ರೆ ಆ ಸಿಂಬಲ್ಸ್ ಅನ್ನ ಮ್ಯಾಚ್ ಮಾಡಿ. ಯಾವ್ಯಾವ ಸಿಂಬಲ್ಸ್ ಅನ್ನ ಹೇಗೆ ಮ್ಯಾಚ್ ಮಾಡ್ತೀರಿ? ಉದಾಹರಣೆಗೆ ಒನ್ ಕ್ರಾಸ್, ಯಾವ್ದ್ರ ಕ್ರಾಸ್ ಅಲ್ಲಿ ಕ್ರಾಸ್ ಒನ್ ಇದಕ್ಕೆ ಯಾವ್ದು ಮ್ಯಾಚ್ ಆಗ್ತಕ್ಕಂಥ, ದಟ್ ಈಸ್ ಬಿ. ಇಲ್ಲಿದೆ ನೋಡಿ ಪ್ಲಸ್ ಮಾರ್ಕ್ ಕ್ರಾಸ್. ಯೂನಿಯನ್ ಸ್ಕ್ರೂಡ್ ನೋಡಿ ಇಲ್ಲಿದೆ ನೋಡಿ, ಯೂನಿಯನ್ ಬೆಂಡ್ 90 ಡಿಗ್ರೀಸ್, ಮೂರನೇದು ಎ, ದಿಸ್ ಇಸ್ ಬೆಂಡ್ 90 ಡಿಗ್ರಿ. ಪ್ಲಗ್ ಆರ್ ಕ್ಯಾಪ್ ಇಲ್ಲಿ ತೋರಿಸಿದ್ದೀನಿ ಸಿಂಬಲ್ ಜಿ ನಲ್ಲಿದೆ ನೋಡಿ, ಜಿ. ಎಲ್ಬೋ 90 ಡಿಗ್ರಿ, ವೆರ್ ಇಸ್ ಎಲ್ಬೋ 90 ಡಿಗ್ರಿ? ಸೊ ದಟ್ ಈಸ್ ಸಿ, 90 ಡಿಗ್ರಿ. ನೆಕ್ಸ್ಟ್ ಟಿ ಬ್ರಾಂಚ್ ಡಿ, ಟಿ ಬ್ರಾಂಚ್ ಇಸ್ ಡಿ. ರೆಡ್ಯೂಸರ್ ಕಾನ್ಸೆಂಟ್ರಿಕ್, ಯಾವುದು ರೆಡ್ಯೂಸರ್ ಕಾನ್ಸೆಂಟ್ರಿಕ್ ಇಲ್ಲಿ? ದಟ್ ಈಸ್ E1. ಲೈಕ್ ದಟ್ ಸಿಂಬಲ್ ಗೊತ್ತಿದೆ, ನೀವು ಈಸಿಯಾಗಿ ಏನು ಪಾರ್ಟ್ ಏನು ಸ್ಟ್ಯಾಂಡರ್ಡ್ ಫಿಟ್ಟಿಂಗ್ ಅಂತ ಈಸಿಯಾಗಿ ನೀವೇನ್ ಮಾಡಬಹುದು, ಐಡೆಂಟಿಫೈ ಅನ್ನ ಮಾಡಬಹುದು. ಸ್ಟೇಟ್ ಎನಿ ಪೈಪ್ ಮೆಟೀರಿಯಲ್ಸ್ ಕಾಮನ್ಲಿ ಯೂಸ್ಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಪೈಪ್ಸ್. ಪೈಪ್ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಏನೇನ್ ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡ್ತಾರೆ? ಗ್ಯಾಲ್ವನೈಸ್ಡ್ ಐರನ್ ಪೈಪ್ಸ್, GI ಪೈಪ್ಸ್, ಮೈಲ್ಡ್ ಸ್ಟೀಲ್ ಪೈಪ್ಸ್, cast iron soil pipes, copper pipes, aluminum pipes, brass pipes, lead pipes, PVC pipes, rubber pipes, plastic, stoneware pipes. Like that, there are so many types of pipes fitting are used. Four uses of pipes. ಯಾವುದು? ಡೊಮೆಸ್ಟಿಕ್ ಹಾಟ್ ವಾಟರ್, ಕೋಲ್ಡ್ ವಾಟರ್, ವೇಸ್ಟ್ ವಾಟರ್ ಔಟ್ಲೆಟ್ಸ್, ಸ್ಟೀಮ್ ಸಪ್ಲೈ, ಹೈಡ್ರಾಲಿಕ್ ನ್ಯೂಮ್ಯಾಟಿಕ್, lubricating oil supplies, special fluid and gases for industrial process, refrigeration system, fuel oil supplies ನಲ್ಲಿ ನಾವು ಏನನ್ನ ಯೂಸ್ ಮಾಡ್ತೀವಿ? ಈ ಪೈಪ್ ಅನ್ನ ಯೂಸ್ ಮಾಡ್ತೀವಿ. ಸೊ ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಟಿಲ್ ಅಸ್ ನೌ. ಈ ಒಂದು ಪಠ್ಯಕ್ಕೆ ಸಂಬಂಧಪಟ್ಟಂತೆ ಅಸೈನ್ಮೆಂಟ್ಸ್ಗಳು ನಿಮಗೆ ನಿಮೀಸ್ ಸೆಕೆಂಡ್ ಇಯರ್ ನಲ್ಲಿ paraskill.com ನಲ್ಲಿ ಅಸೈನ್ಮೆಂಟ್ಸ್ ಇದೆ. ಥರ್ಡ್ ಸೆಮ್ ನಲ್ಲಿ ಅಲ್ಲಿ ಎಲ್ಲ ಅಸೈನ್ಮೆಂಟ್ಸ್ ಕೊಡಿ, ಮಾರ್ಕ್ ಟೆಸ್ಟ್ ಅನ್ನು ಮಾಡಿ, ಕ್ವಶನ್ ಪೇಪರ್ ಗಳನ್ನ ಅಟೆಂಡ್ ಮಾಡಿ. ನಾನು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಗಳನ್ನ ನಿಮಗೆ ನೀಡಿದ್ದೀನಿ. ಸೊ ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.